ನಮಸ್ಕಾರ. ನಾನು ಸೂರಜ್ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರು. ನಮ್ಮ ಹೆಮ್ಮೆಯ ನಾಯಕರು ದಲಿತರ ಆಶಾಕಿರಣ. ದಲಿತರಿಗೆ ಏನೋ ತೊಂದರೆ ಆದರೂ ಹಾಗೂ ಬಾಬಾ ಸಾಹೇಬರ ಬದಲು ಏನೇ ತೊಂದರೆ ಆದರೂ ಮೊದಲು ಧ್ವನಿ ಎತ್ತುವ ಏಕೈಕ ಕರ್ನಾಟಕದ ಸಂಘಟನೆಯ ರಾಜ್ಯಾಧ್ಯಕ್ಷರು, ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾದಂಥ ಪಿ ಮೂರ್ತಿ ಅನ್ನೋರು ಇವತ್ತು ಗೋರ ಅಂತ ಒಂದು ಬುಡಕಟ್ಟು ಜನಾಂಗದ ಬಗ್ಗೆ ಒಂದು ಸುಂದರವಾದ ಚಲನಚಿತ್ರವನ್ನು ಬಿಡುಗಡೆ ಮಾಡ್ಯಾರ. ಅವರ ಚಲನಚಿತ್ರ ನೋಡಿದ್ರೆ ಭಾರಿ ಏನೋ ಈಗಿನ ಟ್ರೆಂಡಿಂಗ್ ಫಿಲ್ಮ್ ಏನದಾವಲ್ಲ ಅದಕ್ಕಿಂತಲೂ ಸೂಪರ್ ಐತಿ. ಆ ಕಾರಣ ಎಲ್ಲ ನಮ್ಮ ಸಮಾಜದ ಬಾಂಧವರು ಹಾಗೂ ಎಲ್ಲರೂ ನೋಡುವಂಥ ಪಿಕ್ಚರ್ ಐತಿ. ಅದಕ್ಕೆ ದಯವಿಟ್ಟು ಎಲ್ಲರೂ ನೋಡ್ರಿ, ಎಲ್ಲರೂ ಕುಟುಂಬ ಸಮೇತ ಬಂದು ನೋಡ್ರಿ. 100 ವರ್ಷ ಆಗಲಿ ಅಂತಂದು ಶುಭ ಹಾರೈಸಿ ಈ ಗೋರ ಫಿಲ್ಮ್ಗೆ ಜೋರ ಆಶೀರ್ವಾದ ಐತಿ. ಇದು ಪಕ್ಕ 100 ಡೇಸ್ ಓಡ್ತೈತಿ ಅಂತ ಹೇಳಿ ನಮ್ದು ಆತ್ಮವಿಶ್ವಾಸ ಹೇಳೋದೈತಿ. ಅದಕ್ಕೆ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಏನಂದ್ರೆ ಎಲ್ಲರೂ ದಯವಿಟ್ಟು ಈ ಗೋರ ಫಿಲ್ಮನ್ನು ನೋಡಿ ಬೆಳೆಸ್ರಿ ಅಂತೇಳಿ ನಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತ ಎಲ್ಲರಿಗೂ ಧನ್ಯವಾದಗಳು. ಜೈ ಪಿ ಮೂರ್ತಿಯನ್ನ, ಜೈ ಅಂಬೇಡ್ಕರ್ ಸೇನೆ, ಜೈ ಸಂವಿಧಾನ. ಪಿ ಮೂರ್ತಿಯನ್ನವರು ನಿರ್ದೇಶನೂ ಅವರೇ ಆಮೇಲೆ ಕರ್ನಾಟಕ ಆಗಿ ಪಾತ್ರ ಮಾಡ್ಯಾರ್ರಿ. ಈ ಹೊರಟ ಐ ಲವ್ ಯು ಪಿಕ್ಚರ್ ಪ್ರೇಮ್ ಅವರು ಯಾವ ಪ್ರೇಮ್ ಅಂತದಾರೆ ಅವ್ರ ಡೈರೆಕ್ಷನ್ ನಾಯಕ ನಟರು ಯಾರು, ಹೀರೋಯಿನ್ ಯಾರು? ಸುನಾಮಿ ಕಿಕ್ಕಿ ಅಂತಂದು ನಾಯಕರಿ, ಕರಿಷ್ಮಾ ಅಂತಂದು ನಾಯಕಿ. ಟೋಟಲಿ ಫ್ಯಾಮಿಲಿ ಕೂತ್ ನೋಡುವಂಥ ಪಿಕ್ಚರ್ ರೀ. ಆಮೇಲೆ ಬುಡಕಟ್ಟು ಜನಾಂಗದವ್ರು ಹೆಂಗಿದ್ರು, ಅವ್ರ ಬಾಳೆಗೆ ಬಂದಲಿನ ಪರಿಸ್ಥಿತಿ ಏನಿತ್ತು ಅನ್ನುವಂಥ ಈಗಿನ ಟ್ರೆಂಡ್ ಅವ್ರು ತೋರಿಸ್ಕೊತಾರೆ ಈ ಪಿಕ್ಚರ್ ಒಳಗೆ. ಅದಕ್ಕೆ ಆ ಪಿಕ್ಚರ್ ನೋಡಿದ್ರನ ಎಲ್ಲರಿಗೂ ಗೊತ್ತಾಗೈತಿ ಈ ಪಿಕ್ಚರ್ ಒಳಗೆ ಏನೈತಿ, ಈ ಪಿಕ್ಚರ್ ಒಳಗೆ ಏನಿಲ್ಲ ಅನ್ನೋದ. ಅದಕ್ಕೆ ಎಲ್ಲರೂ ನೋಡ್ಬೇಕಾಗಿ ಮೊದಲ ಬಾರಿಗೆ ಪಿ ಮೂರ್ತಿ ಅವ್ರು ಮಾಡಿದಂಥ ಪಿಕ್ಚರ್ ಇದು ಮೊದಲ ಬಾರಿಗೆ ಪಿ ಮೂರ್ತಿಯನ್ನವ್ರು ಮಾಡಿದ ಪಿಕ್ಚರ್ ಅಂದ್ರೆ ಅವರು ಹಲವಾರು ಪಿಕ್ಚರ್ಗಳು ಅದಾವ್ರಿ, ಹಲವಾರು ಪಿಕ್ಚರ್ಗಳು ಮಾಡ್ಯಾರ. ಆದ್ರೆ ಈಗ ನಿರ್ಮಾಪಕರಾಗಿ, ನಿರ್ದೇಶನರಾಗಿ, ಆಮೇಲೆ ಕಳನಾಟಕರಾಗಿ ಮೊದಲ ಪಿಕ್ಚರ್ ಮಾಡ್ಯಾರ. ಭಾರಿ ಐತಿ ಪಿಕ್ಚರ. ದಯವಿಟ್ಟು ಎಲ್ಲರೂ ನೋಡ್ರಿ ಅಂತ ಹೇಳಿ ಅಲ್ಲಿ ಕಳಕಳಿ ವಿನಂತಿ ಮಾಡ್ಕೊತೀನಿ. ಪಕ್ಕ 100 ಡೇಸ್ ಆಗಲಿ, ದೇವರ ಆಶೀರ್ವಾದ ಇರಲಿ. क्या नाम है